ಅವರು ಟೆಂಡರ್ ತೊಗೊಂಡಿದ್ದಾರೆ ಸರ್ ಇವಾಗೆಲ್ಲ ಪ್ರೊವೈಡ್ ಮಾಡೋಕ್ಕೆ ಅವ್ರಿಗೆ ಡಿ ಸಿ ಆಫೀಸಲ್ಲಿ ಯಾಕ್ರಿ ಬರ್ತಾ ಇಲ್ಲ ನನಗೆ ಕತೆ ಹೇಳ್ಬೇಡಿ. ಅವ್ರು ಬರದೇ ಇರೋರ್ಗೂ ಸಂಬಳ ಹೋಗ್ತಾ ಇರ್ತದೆ. ಎಲ್ಲಿ ಬ್ಲಾಕ್ ಮಾಡಿದ್ದೀರಾ? ಅವ್ರಿಗೆ ಸಂಬಳ ಮಾತ್ರ ಹೋಗ್ತಾ ಇರುತ್ತೆ. ಯಾರು ಬ್ಲಾಕ್ ಮಾಡಿದ್ದೀರಿ? ಎಲ್ಲಿ ಬ್ಲಾಕ್ ಮಾಡಿದ್ದೀರಾ? ತೋರಿಸಿ. ನೀವು ಬ್ಲಾಕ್ ಮಾಡಕ್ಕೆ ಏನು ಆದೇಶ ಕೊಟ್ಟಿಲ್ಲ? ಈ ಅಟೆಂಡೆನ್ಸ್ಗೂ ಅವ್ರ ಸ್ಯಾಲರಿಗೂ ಲಿಂಕ್ ಎಲ್ಲಿದೆ? ನೀವು ತಗೊಂಡಿರೋದು ಮಂತ್ಲಿ ಬೇಸಿಸ್ ಅಲ್ಲಿ. ಲಿಂಕ್ ಎಲ್ಲಿದೆಯಪ್ಪ ಅದೇ ಹೇಳಿ ನನಗೆ. ಸರ್ ಅವರು ಮಂತ್ ಎಂಡಲ್ಲಿ ನಮ್ಮ ಹತ್ರ ಒಂದು ರಿಪೋರ್ಟ್ ತಗೋತಾರೆ ಸರ್ ಅಟೆಂಡೆನ್ಸ್. ಅದಾದ್ಮೇಲೆ ಸ್ಯಾಲರಿ ಪ್ರೊಸೆಸ್ ಮಾಡ್ತಾರೆ ಸರ್. ಈಗ ಪರ್ ಡೇ ಎಷ್ಟು ಮಾಡ್ತಾ ಇದ್ದಾರೆ ಇವರು? ಸರ್ ಇಂಡಿವಿಜುವಲ್ ಆಗಿ ನಾವು ಟಾರ್ಗೆಟ್ ಕೊಟ್ಟಿದ್ದೀವಿ ಸರ್ 3000. ಈಗ ಸ್ಕ್ಯಾನಿಂಗು ಅಪ್ಲೋಡಿಂಗ್. ಸ್ಕ್ಯಾನಿಂಗ್ ಆರ್ ಅಪ್ಲೋಡಿಂಗ್ ಪರ್ ಹೆಡ್ ಕೊಟ್ಟಿದ್ದೀವಿ. ಆಫ್ಲೈನ್ ಸ್ಕ್ಯಾನಿಂಗ್ ಮಾಡಿ ಆಮೇಲೆ ಆಟೋ ಅಪ್ಲೋಡ್ ಆಗೋದು ಫೆಸಿಲಿಟಿ ಎನೇಬಲ್ ಆಗಿಲ್ವಾ? ಮತ್ತೆ ಎರಡು ನಿಮ್ಗೆ ಈಗ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅದು ಆಟೋಮ್ಯಾಟಿಕಲಿ ಅಪ್ಲೋಡ್ ಆಗ್ಬೇಕಲ್ಲ? ಇಲ್ಲ ಸರ್, ಸ್ಕ್ಯಾನ್ ಆದ್ಮೇಲೆ ನಮಗೆ PDF ಅಲ್ಲಿ ಸೇವ್ ಆಗುತ್ತೆ. ಅದನ್ನ ನಾವು ತಗೊಂಡು ಆಮೇಲೆ ನಾವು ವಿಂಡೋಸ್ ಆಫ್ಲೈನ್ ಅಪ್ಲಿಕೇಶನ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ. ಇಮಿಡಿಯೇಟ್ ಆಗಿ ಅಪ್ಲೋಡ್ ಆಗುತ್ತೆ. ಹೌದ್ರಿ, ಅಪ್ಲೋಡ್ಗೆ ನೀವು ಕೊಟ್ಟು ಹೋದ್ರೆ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತಲ್ಲ, ಆಗಲ್ವಾ ಆ ಥರ? ಅದಕ್ಕೆ ಫೈಲು ಇದನ್ನೆಲ್ಲ ನಾವು ಕ್ಯಾಟಗರಿ ಎಲ್ಲ ಕೊಟ್ಟು ಗ್ರಾಮ ಸರ್ವೆ ನಂಬರ್ ಒಂದು ರೆಫರೆನ್ಸ್ ID ಕ್ರಿಯೇಟ್ ಆದ್ಮೇಲೆ ಡಾಕ್ಯುಮೆಂಟ್ ಅದೆಲ್ಲ ಈಗ ಆಫ್ಲೈನ್ ಅಲ್ಲಿ ಅದೆಲ್ಲ ಇರಲ್ವಾ? ಆಫ್ಲೈನ್ ಅಲ್ಲಿ ಅದನ್ನೇ ಆಟೋ ಲೋಡ್ ಆಗಕ್ಕಾಗಲ್ವಾ? ಸರ್ ಏನಾಯ್ತು, ಇವರು ಗಮನ ಕೊಟ್ಟಿಲ್ಲ ಅಂತ ಸರ್, ಅರ್ಧದಲ್ಲೇ ಪ್ರಾಸೆಸ್ ಕಟ್ ಆಗ್ತದೆ. ಈಗ ನೈಟ್ ಟೈಮೇ ಅದು ಅಪ್ಲೋಡ್ ಆಗೋದಕ್ಕೆ ಚೆನ್ನಾಗಿ ಆಗೋದು. ಅಂದರೆ ಸರ್ ಇವರು ವಿಂಡೋಸ್ ಏನು ಅಪ್ಲೋಡ್ ಮಾಡಿದ್ದಾರೆ ಸರ್, ಅದು ನೈಟ್ ಅಪ್ಡೇಟ್ ಆಗುತ್ತೆ ಸರ್. 24 hours ಆದಮೇಲೆ ನಮಗೆ ಡೇಟಾ ಸಿಗುತ್ತೆ ಸರ್. ಬಟ್ ಇವ್ರದ್ದು ಇಂಟರ್ವೆನ್ಷನ್ ನೀವು ಸಿಸ್ಟಮ್ ಇಟ್ಕೊಂಡು ಜನ ಕೊಟ್ಟಿದ್ರು, ಜನ ಇಲ್ಲದೆ ನೀವು ಅವ್ರನ್ನ ಸ್ವಲ್ಪ ಒತ್ತಡ ಮಾಡಿ ಬೇರೆ ಆಲ್ಟರ್ನೇಟ್ ತಗೋಬೇಕು. ಇಲ್ಲ ಅಂದ್ರೆ ಇದನ್ನ ಎಷ್ಟು ವರ್ಷ ಮಾಡ್ಕೊಂಡಿರೋದು ಈಗ? ಸರ್ ಅಡಿಷನಲ್ 8000 ಈಗ ನಿಮ್ಗೆ ಈಗ ಎಲ್ಲಿ ರೆಕಾರ್ಡ್ ರೂಮ್ ನೀವೇ ನೋಡ್ತೀರಾ? ಇಲ್ಲ ಸರ್, ಕುಮಾರಸ್ವಾಮಿ ಆಯ್ತು. ಈಗ ಇಷ್ಟು ದಿನ ಎಲ್ಲಾದ್ರೂ ಬೇರೆ ಕಡೆ ಇಟ್ಟಿದ್ದ ಫೈಲ್ಸು ಅಥವಾ ಈ ಊರ್ದು ಆ ಊರಲ್ಲಿರೋದು ಆ ಥರದ್ದು ಏನಾದರೂ ಈಗ ಬೆಳಕಿಗೆ ಬಂದಿದೆಯಾ? ಇಲ್ಲ ಸರ್, ಆ ಥರ ಏನು ನಮ್ಮಲ್ಲಿ ಕಂಡು ಬಂದಿಲ್ಲ. ನಮ್ಮಲ್ಲಿ ಲಾಸ್ಟ್ ಟೈಮ್ ಒಂದ್ಸರಿ ಸ್ಕ್ಯಾನ್ ಆಗಿತ್ತು. ಸೊ ಅವರು ಅದು ಲಾಸ್ಟ್ ಟೈಮಲ್ಲಿ ಒಂದು ಬಂಡಲ್ ನಂಬರ್ ಅಂತ ಕೊಟ್ಟು ಡಾಕ್ಯುಮೆಂಟ್ಸ್ ಇಟ್ಟಿದ್ರು. ಸೊ ಅದೇ ಚಾರ್ಜಸ್ ತೊಗೊಂಡು ನಾವು ನೋಡಿಕೊಂಡು ಸ್ಕ್ಯಾನ್ ಮಾಡಿದ್ವಿ. ಇದುವರೆಗೂ ಯಾವುದೂ ಆ ಥರ ಇಲ್ಲ. ಈಗ ಸ್ಕ್ಯಾನಿಂಗ್ ಮಾಡುವಾಗ ಬೇರೆ ಏನೇನು ಹಿಂದೆ ನೀವು ಮಾಡಿರೋದು ಬರೀ ಇಂಡೆಕ್ಸಿಂಗ್ ಮಾಡಿದ್ದೀರಾ, ಸ್ಕ್ಯಾನಿಂಗ್ ಮಾಡಿಲ್ವಲ್ಲ? ಮಾಡಿದ್ರ? ಸ್ವಲ್ಪ ಮಾಡಿದ್ವಿ. ಯಾವಾಗ? 14-15 ಸೊ ಈಗ ಇದು ಮಾಡ್ತಾ ಈಗ ಎಷ್ಟು ಪರ್ಸೆಂಟೇಜ್ ಆಗಿದೆ ಇದುವರೆಗೂ? ನಮ್ಮದು 2.6 lakhs ಆಗಿದೆ ಸರ್. ಒಂದು 45 lakh pages ಅಂತ ಎಸ್ಟಿಮೇಟೆಡ್ ಇದೆ. ಸೊ ಇನ್ನೂ 10% ರೀಚ್ ಆಗಿಲ್ಲ. 5% ಅಲ್ಲಿ ಸರ್. ಯಾವ ಕಾಲಕ್ಕಪ್ಪ ನೀವು ಮಾಡೋದು? 10,000 ಅಂದರೆ ತಿಂಗಳಿಗೆ 20,000 22,000 ತಿಂಗಳಿಗೆ 2.5 ಲಕ್ಷ. 2.5 ಲಕ್ಷ. ಸೊ ಹಂಗಂತಂದ್ರೂ ನಿಮಗೆ ಮೋರ್ ದೆನ್ 1 year ಬೇಕಲ್ಲ? ಇನ್ನೊಂಚೂರು ಹ್ಯಾಂಡ್ಸ್ ಅಕೌಂಟ್ಸ್ ಕೂಡ. ಸೊ ಈಗ ಬೇರೆ ಯಾವುದು ಈಗ ಮಿಸ್ಸಿಂಗ್ ರೆಕಾರ್ಡ್ಸು ಸಿಕ್ಕಿರೋದು ಆ ಥರದ್ದೇನು ಕಂಡು ಬಂದಿಲ್ವಾ? ಗೊತ್ತಾಗೋದಿಲ್ವಾ? ಅದು ಬಂಡ್ಲು ಮಿಸ್ ಮ್ಯಾಚ್ ಆಗಿರೋದು ಸಿಕ್ಕಿದೆ ಸರ್. ಆ ಬಂಡ್ಲು ಮಿಸ್ ಮ್ಯಾಚ್ ಅಂದರೆ ಈಗ ಬಂಡಲ್ ನಂಬರ್ 84 ಅಲ್ಲಿ ಇರೋ ರೆಕಾರ್ಡ್ಸ್ ನಾವು ಹುಡುಕ್ಬೇಕಾದ್ರೆ ಯಾವ್ದಾದ್ರು ಲಾಸ್ಟ್ ಟೈಮ್ ತೊಗೊಂಡಾಗ ಮಿಸ್ಪ್ಲೇಸ್ ಆಗಿ ಅದು 84 85 ಏನೋ ಸೇರಿಸಿದ್ರೆ ಅಂತ ಫೈಲ್ಗಳು ಮಿಸ್ಪ್ಲೇಸ್ ಆಗಿರೋದು ಅದೇ ಬಂಡಲ್ ಕಟ್ಟಿದ್ವಿ. ಬಟ್ ಬೇರೆ ಫೈಲ್ಸ್ ಯಾವುದು ಸಿಕ್ಕಿಲ್ಲ ಸರ್. ಅಲ್ಲ, ಈ ಊರ್ದು ಇನ್ನೊಂದು ಊರಲ್ಲಿ ಇರೋದು ಆ ಥರದ್ದು ಆ ಥರ ಏನು ಸಿಕ್ಕಿಲ್ಲ ಸರ್. ಟಾಯ್ಲೆಟ್ ಪೇ ಆ್ಯಂಡ್ ಯೂಸ್ ಮಾಡಿ ಆಪ್ರೇಟ್ ಮಾಡೋಕ್ಕೆ ಏನಪ್ಪ ಕಷ್ಟ? ಪಬ್ಲಿಕ್ ಸ್ಪೇಸಲ್ಲಿ ಇದೆ, ಯಾರು ಬೇಕೋ ಬಂದು ಯೂಸ್ ಮಾಡ್ತಾರೆ. ಅದು ಚಾಲನೆ ಮಾಡೋಕ್ಕೆ ಏನು? ಇದು ಆ ಕಾಲದಿಂದ 6-7 ವರ್ಷದಿಂದ ನಡೀತಾ ಇರೋ ಚರ್ಚೆ. ಯಾವ ಟೆಂಡರ್ ಯಾರು ಬರ್ತಾರೋ ಅವ್ರಿಗೆ ಕೊಡ್ರಿ, ಸುಮ್ಮನೆ ಒಬ್ಬರಿಗೆ ಉದ್ಯೋಗನೂ ಸಿಗುತ್ತೆ, ಅವ್ರು ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಬಂದಿದ್ರಲ್ಲಿ. ಏನು ಅದೆಲ್ಲ ಮಾಡೋಕ್ಕೆ ನಿಮಗೆ ಹೇಳ್ಬೇಕೇನಪ್ಪ?
ಅದನ್ನ ಮಾಡ್ಬಿಟ್ರೆ ಏನು ಯಾರು ಯಾರು ಇದೆಲ್ಲ ನೋಡಿ. ನಯನ ಅಂತ ಎಲ್ಲ ಏನಾಗಿದೆ ನೀವೆಲ್ಲ ಸರ್ವೇಯರ್ ಸಿಗ್ತಾರೆ ಸೂಪರ್ವೈಸರ್ ಏನು ನಿಮ್ಮದು ಈಗ 1 to 5 ಮಾಡಿದ್ದೀರಾ? ಹಾಗೆ ಎಷ್ಟು ಬಂದಿದೆ 10 to 5 ಮಾಡಿರೋದು ನಿಮಗೆ? ಬ್ಲಾಕ್ಸ್ ಅಷ್ಟೇ. ಯಾವಾಗಿಂದ ಈಚೆಗೆ ಸ್ಟಾರ್ಟ್ ಆದಾಗಿಂದ ಮುಗಿಸಿದ್ರೆ ಯಾವಾಗ? ಈಗ ಅದರಲ್ಲಿ ಮೆಜರ್ಮೆಂಟ್ ಎಷ್ಟಾಗಿದೆ? ಮೆಜರ್ಮೆಂಟ್ ಅದರಲ್ಲಿ 170 ಯಾಕೆ ಅಷ್ಟು? ಆವಾಗ ಒಂದು ತಿಂಗಳಲ್ಲಿ 300 ಮಾಡಿ ಇವಾಗ ಯಾಕೆ 4 ತಿಂಗಳಿಂದ ಈ ಮಾಡಿರೋದು ಬರೀ 170? ಯಾಕೆ? 1 to 5 ಯಾಕೆ ಕಳಿಸ್ತಾ ಇಲ್ಲ? ಎಲ್ಲಿ ಈಗ ಅವ್ರೇ ನಿಮ್ಮ ಮುಂದೆ ಹೇಳ್ತಾವ್ರಲ್ಲ 204 ಬ್ಲಾಕ್ ಮಾತ್ರ ಬಂದಿದೆ. ಅವ್ರು ಹೇಳ್ತಾರ ತಪ್ಪಿದ್ರೆ ಹೇಳಿ. ಮತ್ತೆ ಯಾಕೆ ನೀವು ಪೆಂಡಿಂಗ್ ಇಡ್ತಾ ಇರೋದು? ಅಷ್ಟೇನಾ? ಹಂಗಾದ್ರೆ ಡಿಕ್ಲೇರ್ ಮಾಡಿ ಆಲ್ ಎಲಿಜಿಬಲ್ ಪ್ಲೇಸಸ್ ಎಲ್ಲ ಮಾಡ್ಬಿಟ್ಟಿದೀವಿ ಅಂತ ನೀವು ಒಂದು ಒಟ್ನಲ್ಲಿ ಮಾಡಕ್ ಇಂಟ್ರೆಸ್ಟ್ ಇಲ್ಲ ನಿಮ್ಗೆ. ಈಗ ಮಾಡ್ತಾ ಇದ್ರೆ 1 ತಿಂಗಳಲ್ಲಿ 300 ಆಗೋದು ಏನು, 4 ತಿಂಗಳಲ್ಲಿ 200 ಆಗೋದು ಏನು? ಈಗ 4 ತಿಂಗಳಿಗೆ ಬರೀ 200 ಯಾಕಾಗಿದೆ? ಐ ರಿಪೀಟ್ ಮೈ ಕ್ವೆಶ್ಚನ್. ನೀವು ಎಲ್ಲೆಲ್ಲೋ ನನ್ನನ್ನ ಗಿರ್ಕಿ ಓಡಿಸ್ತೀರಿ. ನಾನು ಕೇಳ್ತಾ ಇರೋದು 1.5 ತಿಂಗಳಲ್ಲಿ 300 ಆಗಿತ್ತು. ಈಗ 4 ತಿಂಗಳಲ್ಲಿ ಬರೀ 200 ಯಾಕಾಗಿದೆ? ಯಾಕೆ? ಬೇಕಂತೆ ಸ್ಲೋ ಡೌನ್ ತಾನೆ. ಮತ್ತೆ ಇನ್ನೇನ್ ಕೆಲಸ ಇದೆಯಪ್ಪ? ರೆವಿನ್ಯೂದು ಬೇರೆ ಏನ್ ಕೆಲಸ ಇದೆ ಹೇಳಿ? ಬೇರೆ ಏನೇನೋ ಮಾಡ್ತೀರಾ, ನಿಮ್ಗೆ ಎಲ್ಲಾದ್ರಲ್ಲೂ ಇಂಟ್ರೆಸ್ಟ್ ಇದೆ. ರೆವಿನ್ಯೂದು ಇನ್ನೇನ್ ಕೆಲಸ ಇದೆ? ಹೇಳಿ ಹೇಳಿ ಮತ್ತೆ ಎಲ್ಲಿ ಸ್ಪೀಡ್ ಅಪ್? ಮಾಡಕ್ ಇಂಟ್ರೆಸ್ಟ್ ಇಲ್ಲ. ಇಲ್ಲ, ಕೆಲಸದಲ್ಲಿ ಆಗಿದ್ರೆ ಇದೆ ಅಂತ ಅರ್ಥ. ಕೆಲಸದಲ್ಲಿ ಆಗಿಲ್ಲ ಅಂದ್ರೆ ಇಂಟ್ರೆಸ್ಟ್ ಇಲ್ಲ. ಅವ್ರು 204 ಬಂದಿತ್ತು, 170 ಮಾಡಿದೀವಿ ಅಂತ ಹೇಳ್ತಾರೆ. ನೀವು ಉಳಿದಿದ್ದು ಕೊಟ್ರೆ ಮಾಡ್ತಾರೆ, ನೀವು ಕೊಡ್ತಾ ಇಲ್ಲ. ಈ ವೀಕ್ ಕೂಡ ನೋಡ್ರಿ, ಆ? 3 ಅದು ಒಂದು ನಂಬರ್ ಅಲ್ಲ, ಅದು ಒಂದು ನಂಬರ್. ಬ್ಲಾಕ್ಸ್ ಕೇಳ್ತಾ ಇದ್ದೀನಿ. 3 ಬ್ಲಾಕಾ? 3 ಬ್ಲಾಕಾ 3 ನಂಬರ್? 3 ಸರ್ವೆ ನಂಬರ 3 ಬ್ಲಾಕಾ? ಅಷ್ಟೇ, 3 ಬ್ಲಾಕ್. ಮಿಸ್ಸಿಂಗೂನು ಅದ್ರಲ್ಲಿ ನೀವು ಈಗ ಅಲ್ಲಿ ನೋಡಿದ್ವಲ್ಲ, ಅಂತವನ್ನೆಲ್ಲ ಮಿಸ್ಸಿಂಗ್ ಕಳ್ಸಿದ್ರೆ ಏನ್ ಪ್ರಯೋಜನ? ಎನಿವೆ, ಈಗ ನೀವು ಈಗ ಯಾವ್ದಾದ್ರು ಒಂದು ಸರ್ವೆ ಮಾಡ್ಕೊಂಡು ಬಂದಿದ್ದು ನೆಕ್ಸ್ಟ್ ಏನ್ ಪ್ರೋಸೆಸ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಇತ್ತೀಚೆಗೆ ಈಗ ರೀಸೆಂಟ್ ಆಗಿ ಈ ವಾರದಲ್ಲಿ ಯಾವ್ದಾನ ಸರ್ವೆ ಮಾಡಿದ್ದಿದ್ಯಾ? ಮಾಡ್ಕೊಂಡು ಬಂದು ಆಮೇಲೆ ಇಲ್ಲಿ ಏನ್ ಮಾಡ್ತೀರಾ? ಆಫೀಸ್ ಕೆಲಸ ಏನು ತೋರಿಸಿ.